ಇಲ್ಲೂ ಕೂಡ ಸಾಕಷ್ಟು ಮೂಲಭೂತ ಕೆಲಸಗಳಾಗಬೇಕಾಗಿದೆ, ಸೌಕರ್ಯಗಳಿಲ್ಲ ಅಂತ ಹೇಳಿ. ಯಾಕಂದ್ರೆ ಈಗ ಒಂದು ಗ್ರಾಮ ಅಂತ ಆಯ್ಕೆ ಮಾಡ್ಕೊಂಡ್ಮೇಲೆ 1 ವೀಕ್ ಬಿಫೋರ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಅಧಿಕಾರಿಗಳಿಗೆ. ಸೊ ಆ ಗ್ರಾಮವನ್ನ ಏನೋ ತಾತ್ಕಾಲಿಕವಾಗಿ ಅವರು ರೋಡ್ ಮಾಡ್ತಾರೆ, ಅಲ್ಲಿ ಏನೇನ್ ಫೆಸಿಲಿಟಿ ಬೇಕು, ಸುಣ್ಣ ಬಣ್ಣ ಎಲ್ಲ ಹೊಡಿತಾರೆ. ಬಟ್ ಇಲ್ಲಿ ವಿಶೇಷವಾಗಿ ನಾವು ಮೆನ್ಷನ್ ಮಾಡಲೇಬೇಕಾಗಿರೋದು ಎಷ್ಟೋ ಸ್ಕೂಲ್ಗಳಲ್ಲಿ ಶೌಚಾಲಯ ಇಲ್ಲ, ಅಲ್ಲಿ ಹೋದ್ಮೇಲೆ ಸ್ಕೂಲಲ್ಲಿ. ಬಟ್ ಕುಮಾರಸ್ವಾಮಿ ಬರ್ತಾರೆ ಅಂತಾನೆ ವಿಶೇಷವಾಗಿ ಶೌಚಾಲಯನ ನಿರ್ಮಿಸ್ತಿದ್ದಾರೆ. ಅಟ್ಲೀಸ್ಟ್ ಆ ಕಾರ್ಯ ಆದ್ರೂ ಆಗ್ತಿದೆಯಲ್ಲ, ಬಹುಶಃ ಸ್ಕೂಲ್ ಮಕ್ಕಳಿಗೆ ಅದೊಂದು ಸಂತಸದ ವಿಚಾರ ಅಂತ ಹೇಳ್ಬೇಕು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಆಕ್ಚುಲಿ ಮೊದಲೇ ಹೇಳಿದ್ರು, ಅವರ ವೇಳಾಪಟ್ಟಿ ಪ್ರಕಟ ಮಾಡುವಂತ ಸಮಯ ನಾನು ಎಲ್ಲಿಗೆ ಬರ್ತೀನಿ ಎಲ್ಲಿ ಹೋಗ್ತೀನಿ ನಾನು ಹೇಳೋದೇ ಇಲ್ಲ, ಅದು ಹೆಂಗಿದೆಯೋ ಹಾಗೆ ಇರ್ಬೇಕು ಅಂತ ಹೇಳಿ. ಬಟ್ ಹಂಗೆ ಏನಾದ್ರು ಹೋದ್ರೆ ತಲೆ ಸುತ್ತ ಬರುತ್ತೇನೋ ಅಂತ ಹೇಳಿ ಅಲ್ಲಿನ ಸೌಕರ್ಯ ಇರುತ್ತೆ ಅಂತ ನೋಡ್ಬಿಟ್ಟು ಆ ಸಿಚುವೇಶನ್ ನೋಡಿ ಗಾಬರಿ ಬೀಳ್ತಾರೆ. ಸೊ ಇನ್ನು ಬೀದರ್ನಲ್ಲಿ ಸಿಎಂ ಎಚ್ಡಿಕೆ ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ರೆ, ಇತ್ತ ಬಾಗಲಕೋಟೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ಕೊಟ್ಟಿದ್ದಾರೆ. ಲೋಕಸಭೆ ಸೋಲಿನ ಬಳಿಕ ಸ್ವಕ್ಷೇತ್ರಕ್ಕೆ ಮೊದಲ ಬಾರಿ ಭೇಟಿ ನೀಡಿದಂತ ಸಿದ್ದರಾಮಯ್ಯ 4 ದಿನ ಬಾಗಲಕೋಟೆಯಲ್ಲಿ ಠಿಕಾಣಿಯನ್ನ ಹೂಡಲಿದ್ದಾರೆ. ಇಂದು ಬದಾಮಿ ತಾಲೂಕಿನ ಆಲೂರು ಎಸ್ಕೆ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟರು. ನಂತರ ಮಾತನಾಡಿದ ಸಿದ್ದರಾಮಯ್ಯ, ಕೆಲಸ ಮಾಡಿದ್ದು ನಾವು, ವೋಟ್ ಬಿಜೆಪಿಗೆ ಹಾಕ್ತಾರೆ. ಪಂಚಾಯತ್ಗೆ ಅನುದಾನ, ಅನ್ನಭಾಗ್ಯ, ಶಿವಭಾಗ್ಯ, ಹಲವು ಯೋಜನೆಗಳನ್ನ ನಾವು ನೀಡಿದ್ರು ನಮಗೆ ಹಿನ್ನಡೆ ಆಯಿತು ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇನ್ನು ನಿನ್ನೆ ಸಿಎಂ ಕುಮಾರಸ್ವಾಮಿ ಕೂಡ ರಾಯಚೂರಲ್ಲಿ ಬಿಜೆಪಿಗೆ ವೋಟ್ ಹಾಕ್ತೀರಾ ಅಂತ ಜನರ ಮೇಲೆ ಗರಂ ಆಗಿದ್ರು. ನಾವಿದನ್ನಲ್ಲಿ ನೆನಪು ಮಾಡ್ಕೊಳ್ಬಹುದು. ನೀರು ಬಿಜೆಪಿ ಹೊರಟೋಗ್ಬಿಡದೆ. ನಂಗೆ ಗೊತ್ತಿಲ್ಲ ಅವ್ರು ಏನ್ ಮಾಡೋರು ಎಲ್ಲ ಓಟ್ ಹಾಕ್ತಿರೋ ಜನರು, ನನಗಂತೂ ಗೊತ್ತಿಲ್ಲ ಏನ್ ಕೆಲಸ ಮಾಡೋದು ಅಂತ ಓಟ್ ಹಾಕ್ತಾರೆ. ಇಲ್ಲಿ ಪಂಚಾಯತಿ ಕಟ್ಟಡ ಮಾಡಿಸಿರೋರು ನಾವು, ಅಂದ್ರೆ ಚಿಮ್ಮಕಟ್ಟೆ ಮಾಡ್ತವ್ರೆ, ಪಂಚಾಯತಿ ಮಾಡಿಸ್ತವ್ರು ನಾವು. ಅಲ್ಲಿ MP ಬಂದು ಮಾಡಿಸಿದ್ನ, ಅದು ಓಟ್ ಮಾತ್ರ ಅವ್ರು ಹಾಕ್ಬಿಡ್ತಾರೆ. ಗೊತ್ತಾಗೋದಿಲ್ಲ ನನಗೆ ಯಾಕೆ ಹಾಕ್ತದೆ ಅಂತ ಗೊತ್ತಿಲ್ಲ. ಅಕ್ಕಿ ಕೊಡೋರು ನಾವು, ಮಕ್ಕಳಿಗೆ ಹಾಲು ಕೊಡೋರು ನಾವು, ಪಠ್ಯ ಪುಸ್ತಕ ಕೊಡೋರು ನಾವು, ಯೂನಿಫಾರ್ಮ್ ಕೊಡೋರು ನಾವು, ಹಾಲಿಗೆ ಸಬ್ಸಿಡಿ ಕೊಡೋರು ನಾವು, ಸಾಲ ಮನ್ನಾ ಮಾಡೋರು ನಾವು, ಕೃಷಿ ಹೊಂಡ ತೋರಿಸೋರು ನಾವು, ವಿದ್ಯಾಸಿರಿ ಮಾಡಿಸೋರು ನಾವು. ಅಲ್ಲ, ನಾವು ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡ್ಲೇಬೇಕಾಗುತ್ತೆ. ಜನರಿಗೆ ಅವ್ರ ಇಷ್ಟ, ಅದು ಯಾರಿಗ್ ಬೇಕಾದ್ರೂ ವೋಟ್ ಹಾಕ್ತಾರೆ. ನೀವ್ ಯಾಕೆ ಹಾಕಿದ್ರಿ ಅಂತ ಕೇಳಿದ್ರೆ ಒಳ್ಳೆ ಲೋಕಸಭೆಯಲ್ಲಿ ಸೆಂಟ್ರಲ್ ಅಲ್ಲಿ ಯಾರು ಬರ್ಬೇಕು ಅಂತ ಜನ ಡಿಸೈಡ್ ಮಾಡ್ತಾರೆ. ಲೋಕಲ್ ಸಮಸ್ಯೆ ಏನಿದ್ರು ಅದ್ರ ರಾಜ್ಯ ಸರ್ಕಾರಕ್ಕೆ ಆಗುತ್ತೆ, ಅಲ್ಲಿನ ಪಂಚಾಯತಿಗೆ ಆಗುತ್ತೆ, ಅಲ್ಲಿನ ಸಿಎಂ ನೋಡ್ಕೋಬೇಕಾಗುತ್ತೆ, ಅಲ್ಲಿನ ಲೋಕಲ್ ಲೀಡರ್ಸ್ ಅದನ್ನ ನೋಡ್ಕೋಬೇಕಾಗುತ್ತೆ. ಅಲ್ಲ, ಇವ್ರ ಲೆಕ್ಕದಲ್ಲಿ ಅಂದ್ರೆ ವೋಟ್ ಹಾಕೋದು, ಕೆಲಸ ಮಾಡಿದ್ರೆ ಮಾತ್ರ ವೋಟ್ ಹಾಕೋದು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಇವರು ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಸಮಾಧಾನ, ತಮ್ಮ ಭಾಗ್ಯಗಳನ್ನ ಕೊಟ್ಟರು ಕೂಡ ಜನತೆಗೆ ನನ್ನ ಕೈ ಹಿಡಿಲಿಲ್ಲ ಅನ್ನೋ ಅಸಮಾಧಾನ ಇವತ್ತು ಕೂಡ ಅವ್ರ ಮಾತಲ್ಲಿ ಪ್ರಸ್ತಾಪ ಆಯಿತು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಇನ್ನೊಂದ್ ಕಡೆ ಸಿಎಂ ಹೇಳಿಕೆಗೆ ನೀವು ರಾಜೀನಾಮೆ ಕೊಟ್ಬಿಡಿ, ಆಮೇಲೆ ಯಾರು ನಿಮ್ಮ ಹತ್ರ ಬರಲ್ಲ ಅಂತ ಬಿಜೆಪಿಯ ಶಾಸಕ KS ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ. ನೀವು ಪ್ರಜ್ವಲ್ ರೇವಣ್ಣ ಗೆದ್ದಿದ್ದು ಸಿಟ್ಟಿನ ಮೇಲೆ, ನಿಖಿಲ್ ಕುಮಾರಸ್ವಾಮಿ ಸೋತಿದ್ದ ಸಿಟ್ಟಿನ ಮೇಲೆ, ನೀವು ಯಾರೋ ನಿಮ್ಮ ಹತ್ರ ಕೇಳಕ್ ಬಂದವ್ರ ಮೇಲೆ ನಿಮ್ಮ ಸಿಟ್ಟನ್ನ ಪೌರುಷ ತೋರ್ಸಕ್ ಹೋದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೌರುಷ ನಡೆಯಲ್ಲ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ಈ ರೀತಿ ಇಂದಿರಾ ಗಾಂಧಿ ಮಾಡಿದ್ದಕ್ಕೋಸ್ಕರ ಆ ಪಕ್ಷವೂ ಹೋಯಿತು, ಇಂದಿರಾ ಗಾಂಧಿನೂ ಸೋತಿದ್ರು. ಇದು ನೆನ್ಪಿಟ್ಕೊಳ್ಳಿ ಕುಮಾರಸ್ವಾಮಿ ಅವರು. ಯಾವುದೇ ಕಾರಣಕ್ಕೂ ಕೂಡ ಪ್ರಜಾಪ್ರಭುತ್ವದ ಮತದಾರರ ಹಕ್ಕನ್ನು ಕಸ್ಕೊಳ್ಳೋಕೆ ಇವ್ರಿಗೆ ಅಧಿಕಾರ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀವು ನಡ್ಕೊಂಡಿರೋಂಥ ರೂಪಿಗೆ ರಾಜ್ಯದ ಜನರು ಕ್ಷಮೆ ಕೇಳಿ, ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ. ಇದು ಎಲ್ರಿಗೂ ಕೂಡ ಅನ್ವಯಿಸುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ಇನ್ನು ಬಹಳ ಇಂಪಾರ್ಟೆಂಟ್ ವಿಚಾರ ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ಎಷ್ಟೋ ಅಪಾರ್ಟ್ಮೆಂಟ್ಗಳು ನಿರ್ಮಾಣ ಆಗ್ತಾ ಇದೆ, ಆದ್ರೆ ಬೆಂಗಳೂರಲ್ಲಿ ಇನ್ ಮುಂದೆ ಹೊಸ ಅಪಾರ್ಟ್ಮೆಂಟ್ ಕಟ್ಟುವಂತಿಲ್ಲ ಅಂತ ಹೇಳಿ DCM ಪರಮೇಶ್ವರ್ ಅವರು ವಾರ್ನ್ ಮಾಡಿದ್ದಾರೆ. ಯಾಕಂದ್ರೆ ತಮಿಳುನಾಡಿನಲ್ಲಿ, ಚೆನ್ನೈನಲ್ಲಿ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಎದುರಾಗಿದೆ, ಜನ ನಿತ್ಯ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅಂತ. ಇನ್ನು ಇದೇ ಕಾರಣಕ್ಕೆ ಎಚ್ಚೆತ್ತಂತ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಚೆನ್ನೈ ಪರಿಸ್ಥಿತಿ ಬೆಂಗಳೂರಲ್ಲಿ ಕಾಣಬಾರದು ಅನ್ನೋ ನಿಟ್ಟಿನಲ್ಲಿ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಬ್ರೇಕ್ ಅನ್ನ ಹಾಕಿದೆ. ಮುಂದಿನ 5 ವರ್ಷ ರಾಜ್ಯ ರಾಜಧಾನಿಯಲ್ಲಿ ಅಪಾರ್ಟ್ಮೆಂಟ್ ಕಟ್ಟುವಂತಿಲ್ಲ ಅಂತ DCM ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಈಗ ಇಲ್ಲಿಯವರೆಗೆ ನಾವು
ಅಪಾರ್ಟ್ಮೆಂಟ್ಗಳನ್ನು ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೇವೆ. ಸಾವಿರಾರು ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿದ್ದಾರೆ. ಸಾವಿರಾರು ಇನ್ನೂ ಕೂಡ ಖಾಲಿ ಇದೆ. ಈ ಅಪಾರ್ಟ್ಮೆಂಟ್ ಕಟ್ಟೋರಿಗೆ ನಾವೇನು ಲೈಸೆನ್ಸ್ ಕೊಡ್ತೀವಲ್ಲ, ಅವರು ಮಾರಾಟ ಮಾಡುವಾಗ, ಖಾಸಗಿಯವರಿಗೆ ಮಾರಾಟ ಮಾಡುವಾಗ ನಾವು ನೀರು ಕೊಡ್ತೀವಿ, ನಿಮ್ಗೆ ಎಲೆಕ್ಟ್ರಿಸಿಟಿ ಕೊಡ್ತೀವಿ, ಇದೆಲ್ಲ ನಾವು ನಿಮಗೆ ಪರ್ಮನೆಂಟ್ ಆಗಿ ಸರಬರಾಜು ಮಾಡ್ತೀವಿ ಅಂತ ಯಾವ ಗ್ಯಾರಂಟಿನೂ ಕೊಡೋದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ನೀವು ಸುಮ್ಮನೆ ಅಪಾರ್ಟ್ಮೆಂಟ್ಗಳು ಕಟ್ಕೊಂತ ಹೋದ್ರೆ ಅದು ಅಷ್ಟು ಸಮಂಜಸವಾಗಿ ಅನುಕೂಲಕರವಾಗಿ ಬೆಂಗಳೂರಿನ ಪ್ರಜೆಗಳಿಗೆ, ಜನರಿಗೆ